ಮಾತು ತುಂಬ ಮನಸ್ಸಿಗೆ ನೋವಾಗಿದೆ. ಯಾಕೆಂದರೆ ಯಾರು ಅವರು ಅಧೀನದಲ್ಲಿ ಇಲ್ಲ. ನಮ್ಮ ಯೋಗ್ಯತೆ ನೋಡಿ ನಮಗೆ ಕೆಲಸ ಕೊಡ್ತಾ ಇದೆ ಚಿತ್ರರಂಗ. ನಮಗೆ ಎಷ್ಟು ಪ್ರತಿಭೆ ಇದೆಯೋ ಅದನ್ನು ಜನರಿಗೆ ಒಂದು ತಲುಪಿಸೋ ಒಂದು ಪ್ರಯತ್ನದಲ್ಲೇ ಎಲ್ಲರೂ ಇದ್ದಾರೆ. ಯಾರು ಅಧೀನದಲ್ಲಿಲ್ಲ. ಸರ್ಕಾರದಲ್ಲಿ ನಾವೇನು ಅವ್ರನ್ನ ಕೇಳಕ್ಕೆ ಹೋಗಿಲ್ಲ, ಅವರು ಏನು ಕೊಟ್ಟಿಲ್ಲ. ಸುಮಾರು ಜನ ಕಲಾವಿದರಿದ್ದಾರೆ. 50 ವರ್ಷದಿಂದ ಸರ್ವಿಸ್ ಮಾಡಿರೋರು ಸುಮಾರು ಒಂದು 300 ಜನದ ಮೇಲೆ ಇರ್ಬೋದು ನನ್ನ ಅಂದಾಜಿಗೆ. ಇನ್ನೂ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲ ಏನು ಕೊಟ್ಟಿಲ್ಲ. ಆಮೇಲೆ ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್ ಬರುತ್ತೆ ಇದು ಸಿನಿಮಾಯಿಂದ. ಇಲ್ಲಿ ಯಾರು ಮೋಜಿಗೆ ಮಾಡೋಕ್ಕೆ ಇಲ್ಲ, ಏನೂ ಇಲ್ಲ. ಅದೊಂದು ಕರ್ತವ್ಯ ನಿಷ್ಠೆಯಿಂದ ಮನೆಯಲ್ಲಿ ಹೆಣ ಬಿದ್ದಿದ್ರು ಶೂಟಿಂಗ್ ನಿಲ್ಲಿಸ್ತಾ ಇಲ್ಲ. ನಾವೆಲ್ಲ ಅನುಭವಿಸಿದ್ದೀವಿ. ಮನೆಯಲ್ಲಿ ಕಾಯಿಲೆಯಿಂದ ನರಳುತ್ತಿರ್ತಾರೆ. ಡೇಟ್ ಕೊಟ್ಟಿದ್ರೆ ಆ ಸಿನಿಮಾ ರಿಲೀಸ್ ಆಗಬೇಕು, ಅವರಿಗೆ ಪ್ರೊಡ್ಯೂಸರ್ ದುಡ್ಡು ಹಾಕಿದ್ದಾರೆ. ಆ ಒಂದು 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 ಬದ್ಧತೆಯಿಂದ ನಾವು ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಆ ಥರದ ಶಬ್ದಗಳೆಲ್ಲ ಬಂದಿಲ್ಲ ಅಂತ ಬೇಸರ ತೋರಿಸ್ಬೋದು. ಆದರೆ ಇಲ್ಲಿ ಅಷ್ಟು ಜನ ಹೀರೋಗಳು ಬಂದರೆ ಅವ್ರನ್ನ ಸೇಫ್ ಗಾರ್ಡ್ ಮಾಡೋದು ಯಾರು? ಅದರಿಂದ ಅನಾಹುತ ಆದರೆ ಮೊನ್ನೆ ಆಂಧ್ರಲ್ಲಿ ಒಂದು ಪುಷ್ಪ ಒಂದು ದೊಡ್ಡ ಅನಾಹುತ ಆಯಿತು. ಅವ್ರಿಗೆ ಎಷ್ಟು ಅವಮಾನ ಆಯಿತು. ಅವ್ರ ಸಿನಿಮಾ ಅವ್ರು ನೋಡೋಕ್ಕೆ ಹೋಗಿ, ಅಂದರೆ ಅಭಿಮಾನಿಗಳು ಅಷ್ಟು ಜನ ಇರ್ತಾರೆ. ಅಭಿಮಾನಿಗಳನ್ನ ಸಂಪಾದನೆ ಮಾಡಿದ್ದಾರೆ. ಅವ್ರಿಗೆ ತೊಂದರೆ ಅವರಿಂದ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಬರದೇ ಇರ್ಬೋದು, ಅಥವಾ 10 ಕೆಲಸ ಇರ್ಬೋದು. ಕೆಲವರಿಗೆ ಆಹ್ವಾನನೇ ಬಂದಿಲ್ಲ. ಅವ್ರು ಯಾರು ಆಹ್ವಾನ ಕೊಟ್ಟಿಲ್ಲ ಅಂತ ದೊಡ್ಡ ಇಶ್ಯೂ ಮಾಡಿಲ್ಲ, ಅಥವಾ ಮಾಡಿದವ್ರಿಗೆ ಬೈತಾ ಇಲ್ಲ. ಇದೊಂದು ಪ್ರತೀತಿ ನಡ್ಕೊಂಡು ಬಂದಿದೆ. ಬೆಂಗಳೂರಲ್ಲಿ ಆಗ್ತಾ ಇರೋದು ಒಂದು ಸಂತೋಷದ ಸಮಾಚಾರ. ಸೊ ಇದಕ್ಕೆ ನಮ್ಮ ಸಹಕಾರ ಇದೆ. ಅವ್ರು ಮಾಡಿಲ್ಲ, ಚೆನ್ನಾಗಿ ಮಾಡಿಲ್ಲ, ಯಾವುದು ದೂಷಣೆನೇ ಇಲ್ಲ. ಸರ್ಕಾರಕ್ಕೆ ಯಾವತ್ತೂ ದೂಷಣೆ ಮಾಡಿಲ್ಲ ಯಾರು. ಚಿತ್ರರಂಗಕ್ಕೆ ವಾರ್ನಿಂಗ್ ಕೊಡುವಂಥದ್ದು ಎಷ್ಟು ಅಲ್ಲ, ನಾನು ಒಂದೇ ಮಾತಲ್ಲಿ ಹೇಳಿದೆ. ಅವರು ಆ ಥರ ಮಾತಾಡಿದ ತಪ್ಪು ಮನಸ್ಸಿಗೆ ನೋವಾಗಿದೆ ಅಷ್ಟೇ. ಇದಕ್ಕಿಂತ ಹೆಚ್ಚು ಹೇಳಬೇಕಾಗಿಲ್ಲ. ಇದು ನನ್ನ ಒಬ್ಬನ ನೋವಲ್ಲ, ಎಲ್ಲ ಕಲಾವಿದರಿಗೂ ನೋವಾಗಿದೆ. ಬೇರೆಯವರು ನೊಂದ್ಕೊಂಡಿದ್ದಾರೆ, ಯಾಕೆ ಕಲಾವಿದರಿಗೆ ಹಂಗೆ ಮಾತಾಡ್ತಾ ಇದ್ದಾರೆ ಅಂತ. ಹಂಗಾಗಿ ಗೊತ್ತಿಲ್ಲ ಅವರು ಯಾವ ಮನಸ್ಥಿತಿಯಲ್ಲಿ ಇದ್ರು, ಯಾರ ಕೋಪ ಯಾರ ಮೇಲೆ ತೆಗೆದ್ರು ಗೊತ್ತಿಲ್ಲ. ಸರ್, ನಿಮಗೆ ಆಹ್ವಾನ ಬಂದಿದೆ. ನಾನು ಬರ್ತಾ ಇದ್ದೀನಿ. ಬಿಡು ಇದ್ರೆ ಬರ್ತೀವಿ, ಹೊರಗಡೆ ಸಿನಿಮಾ ನೋಡ್ತೀವಿ. ನಾವೇನಾದ್ರೂ ಕಲಿಯೋಕ್ಕೆ ಅವಕಾಶ ಆದರೆ ಕಲಿತೀವಿ. ಅಥವಾ ಈ ಥರ ಹೊಸ ಥರ ಸಬ್ಜೆಕ್ಟ್ ಮಾಡಿದರೆ ಈ ಥರ ಸಬ್ಜೆಕ್ಟ್ ಸಿನಿಮಾ ಮಾಡ್ಬೋದಾ ಅಂತ ವಿಚಾರ ಮಾಡ್ತೀವಿ. ಥ್ಯಾಂಕ್ ಯು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.